ನಮಸ್ತೆ ವೀಕ್ಷಕರೇ, ಸಮಸ್ತ ವೀಕ್ಷಕರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಇವತ್ತೊಂದು ವಿಶೇಷ ವಿಡಿಯೋ ಏನಂತಂದರೆ, ನೋಡಿ, ಶಿವರಾತ್ರಿ ಬಗ್ಗೆ ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಬಳಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಶಿವರಾತ್ರಿ ಅಂದ ತಕ್ಷಣವೇ ನಾವು ಜಾಗರಣೆ ನೆನಪಾಗುತ್ತೆ, ಹಾಗೆ ಉಪವಾಸ ನೆನಪಾಗುತ್ತೆ. ಶಿವನ ಆಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡ್ಕೊಳೋದಕ್ಕೆ ಎಲ್ಲರೂ ಮುಂದುವರಿತೀರಿ. ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿ ಧರ್ಮದಲ್ಲಿ ಶಿವನಿಗೆ ಅತ್ಯಂತ ಪ್ರಾಮಾಣಿಕ ಒಂದು ಪ್ರೇಮಮಯ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ. ಹಾಗೆ ವೀಕ್ಷಕರೇ, ಒಂದು ನೆನಪಿಡಿ, ನಾವು ನಮ್ಮ ತಂದೆಯ ಸ್ಥಾನವನ್ನು ನಾವು ಪರಮಶಿವನಿಗೆ, ನಮ್ಮ ತಾಯಿಯ ಸ್ಥಾನವನ್ನು ನಾವು ಮಹಾಗೌರಿಗೆ ಕೊಟ್ಟಿದ್ದೇವೆ. ಹಾಗೆ ಶಿವರಾತ್ರಿಯ ದಿನ ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡಬಾರದು ಅನ್ನೋದರ ವಿಚಾರವಾಗಿ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ನನಗೆ ತಿಳಿದ ಮಟ್ಟಿಗೆ ಅದು ನಿಮ್ಮ ಬಳಿ ಹಂಚ್ಕೊಡೋದಕ್ಕೆ ನಾನು ತುಂಬ ಖುಷಿ ಇದೆ. ಏನಪ್ಪ ಅಂತಂದರೆ, ಜಾಗರಣೆಯ ಸಮಯದಲ್ಲಿ ನೀವು ಖಂಡಿತ ನಿಮ್ಮ ಮೊಬೈಲ್ ಫೋನ್ ಅಥವಾ ಟಿ ವಿಯನ್ನು ಉಪಯೋಗಿಸ್ಬೇಡಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ, ವರ್ಷಕ್ಕೆ ಒಮ್ಮೆ ಬರುವಂಥ ಈ ಮಹಾಶಿವರಾತ್ರಿಯ ದಿನ ವಿಶೇಷವಾಗಿ ತುಂಬಾ, ಯಾಕಂದರೆ ಇವತ್ತಿನ ದಿನ ಅಷ್ಟು ಶಕ್ತಿಯುತವಾದ ದಿನ ಆಗಿದೆ. ಹಾಗಾಗಿ ಈ ಶಕ್ತಿಯುತವಾದ ದಿನವನ್ನು ನೀವು ಒಂದು ಧ್ಯಾನದ ಮುಖಾಂತರ ಮತ್ತು ಉಪವಾಸ ಕೈಂಕರ್ಯ ನೋಡಿ, ಯಾವುದೇ ಅನ್ನ ಆಹಾರಾದಿಗಳು ತೆಗೆದುಕೊಳ್ಳದೆ ಬರೀ ನೀರು ಅಥವಾ ಹಣ್ಣು, ಹಾಲು, ಈ ರೀತಿಯಾದ ಒಂದು ಸಾತ್ವಿಕ ಆಹಾರಗಳನ್ನು, ಫಲಗಳನ್ನು ಸ್ವೀಕರಣೆ ಮಾಡೋದ್ರ ಮುಖಾಂತರ, ಅದು ಮಾಡದೇ ಇದ್ರೂ ಪರವಾಗಿಲ್ಲ. ಕೆಲವರು ಇರಲಿಕ್ಕೆ ಸಾಧ್ಯವಾಗದೇ ಇರೋರು ಅದನ್ನು ನೀವು ತೆಗೆದುಕೊಳ್ಬಹುದು. ಆದರೆ ವೃದ್ಧರು, ಅನಾರೋಗ್ಯ ಉಳ್ಳಂಥವರು ತೆಗೆದುಕೊಳ್ಳಿ, ತೊಂದರೆ ಇಲ್ಲ. ಆದರೆ ನೋಡಿ, ಸಾಮರ್ಥ್ಯ ಇರುವವರು ಖಂಡಿತ ಉಪವಾಸವನ್ನು ಕೈಗೊಳ್ಳಿ. ಮತ್ತು ಹಾಗೆ ಹುತ್ತದ ಮಣ್ಣಿನಿಂದ ಮಾಡಿದಂತಹ ಶಿವಲಿಂಗವನ್ನು ಪೂಜಿಸಿ ಈ ದಿನ ಅನ್ನೋದು ನಾನು ಪ್ರಮುಖವಾದ ಒಂದು ವಿಷಯ. ಹಾಗೆ ಧ್ಯಾನದ ಮೂಲಕ ಖಂಡಿತ ನೀವು ಸಮಯವನ್ನು ಶಿವನ ಬಳಿ ಕಳೆಯಿರಿ. ನಿಮ್ಮ ಆರಾಶಕ್ತಿಯನ್ನು ಜಾಗೃತಗೊಳಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ನಿಮಗೆ. ನಾನೇನು ಹೇಳ್ತಿದ್ದೀನಿ ಅಂದರೆ, ಅನೇಕ ಭಕ್ಷ್ಯ ಭೋಜನಗಳು ಅಥವಾ ಇನ್ನೊಂದು ಶಿವನಿಗೆ ಇಷ್ಟವಾದ್ದಲ್ಲ. ಒಂದು ಚಂಬು ನೀರು ಹಾಕಿ ಆತನಿಗೆ ಒಂದು ನೀರಿನ ಅಭಿಷೇಕವನ್ನು ಮಾಡಿದರೂ ಎಷ್ಟೋ ಸಂತೃಪ್ತಿ ಪಡ್ತಾನೆ ಶಿವ. ಯಾಕೆಂದರೆ ಶಿವನ ಒಂದು ಮಹಿಮೆ ಅಂತಹದ್ದು. ಯಾರಿಗೆ ಬೇಡವಾದ ವಸ್ತುಗಳನ್ನು ನೀಡಿದರೂ ಕೂಡ ಆತ ಅಮೃತಮಯವಾಗಿ ಸ್ವೀಕರಿಸುವಂತಹ ವ್ಯಕ್ತಿ ಅಮೃತ ಶಿವ ಅಂತಲೇ ಹೇಳ್ಬೋದು. ಕರುಣಾಮಯಿ ಶಿವನ ಪಾತ್ರಕ್ಕೆ ನಾವೆಲ್ಲರೂ ಆ ಪರಮಶಿವನ ಪಾತ್ರಕ್ಕೆ ಒಳಗಾಗಬೇಕಂದ್ರೆ ಧ್ಯಾನದ ಮೂಲಕ, ಶಿವನ ನಾಮಸ್ಮರಣೆಯ ಮೂಲಕ ನಾವು ಪಾತ್ರರಾಗೋಣ.